ಇನ್ನೊಂದೇನು ಗೊತ್ತಾ, ಈ ಫ್ರೆಶ್ ಫೇಸಸ್ಗಳನ್ನ ಕಣಕ್ಕಿಳಿಸುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಈ 2023 ಚುನಾವಣೆಯಲ್ಲಿ ಮಾಡಿತು. ಸುಮಾರು 35ರಿಂದ 40ಕ್ಕೂ ಹೆಚ್ಚು ಫ್ರೆಶ್ ಫೇಸಸ್ಗಳನ್ನ ಕಣಕ್ಕಿಳಿಸುವಂತಹ ಒಂದು ಪ್ರಯತ್ನ ಮಾಡಿತು. ಅದು 100% ವರ್ಕೌಟ್ ಆಗಲಿಲ್ಲ. ಹಲವರು ಅದರಲ್ಲಿ ಸೋಲನ್ನ ಕಂಡು. ನಂಬರ್ 1. ಎರಡನೇದು, ಫ್ರೆಶ್ ಫೇಸಸ್ಗಳ ಜೊತೆಗೆ ಹಳೆ ಬೇರುಗಳು ಕೂಡ ಬೇಕು ಅನ್ನೋದು ಬಹುಶಃ ಬಿಜೆಪಿಗೆ ಈ ಕ್ಷಣದಲ್ಲಿ ಅರ್ಥವಾದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತೆ ಮಣೆ ಹಾಕಿದೆ. ಈಗ ಬೆಳಗಾವಿಯಲ್ಲಿ ಮಂಗಳಾ ಅಂಗಡಿ, ಮಾನ್ಯ ದಿವಂಗತ ಸುರೇಶ್ ಅಂಗಡಿ ಅವರ ಧರ್ಮಪತ್ನಿ ಮಂಗಳಾ ಅಂಗಡಿ ಅವರು ಸಂಸದರಾಗಿದ್ದಾರೆ. ಬಹುಶಃ ಆ ಜಾಗ ಖಾಲಿ ಆದರೆ ಅಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಲೋಕಸಭಾ ಚುನಾವಣೆಗೆ ಅವಕಾಶವನ್ನ ಮಾಡಿಕೊಡಬಹುದು. ಇನ್ನೊಂದು 75 ವರ್ಷ ಕೂಡ ಆಗಿಲ್ಲ ಜಗದೀಶ್ ಶೆಟ್ಟರ್ಗೆ. ಬಿಜೆಪಿಯ ಈ ಒಂದು ರಿಮಾರ್ಕ್ಸ್ ಅಂತ ಏನಿದೆ, ಅಥವಾ ಅವ್ರದ್ದೇನು ಈ ಕಾರ್ಡ್ಗಳು ಅಂತ ಏನಿದೆ, ಅಥವಾ ಫಾರ್ಮುಲಾಗಳು ಅಂತ ಏನಿದೆ, ಫಾರ್ಮುಲಾ ಅಡಿಯಲ್ಲಿ ಅವರಿಗೆ 75 ವರ್ಷ ಕೂಡ ಆಗಿಲ್ಲ ಅಂತ ಅನ್ನೋದು ಬಹಳ ಸ್ಪಷ್ಟ. ಇನ್ನೊಂದು ನನಗೆ ಅನಿಸ್ತಾ ಇರೋದು, ಈ 2018 ಚುನಾವಣೆ ಆಯಿತು, ಫ್ರಾಕ್ಚರ್ಡ್ ಮ್ಯಾಂಡೇಟ್ ಆಯಿತು. ಆದರೆ ಜಸ್ಟ್ ನೆನಪಿಸ್ಕೊಳ್ಳಿ, 2019 ಚುನಾವಣೆಯ ನಡುವೆಯೇ 17 ಜನ ಕಾಂಗ್ರೆಸ್ನವರು ಬಿಜೆಪಿಗೆ ಬಂದರು. ಕಾರಣ ಏನು? ಅಲ್ಲಿ ಮತ್ತೊಮ್ಮೆ ಮೋದಿ ಬರ್ತಾರೆ ಅಂತ ಗೊತ್ತಾಯ್ತು, ಅಥವಾ ಮೋದಿ ಮತ್ತೊಮ್ಮೆ ಬಂದ್ರು. ಅಲ್ಲಿ ಮೋದಿ ಬಂದಾಗ ಇಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಬಹುಶಃ ಒಳ್ಳೆಯದಾಗಬಹುದು ಅನ್ನುವ ನಿಟ್ಟಿನ ಒಂದು ವಾತಾವರಣ ನಿರ್ಮಾಣ ಆಯಿತು. ಈಗ ರಾಮ ಮಂದಿರದ ಉನ್ಮಾದವೇನಿದೆ, ರಾಮ ಮಂದಿರದ ಖುಷಿ ಏನಿದೆ, ಆ ಖುಷಿ ಬಹಳಷ್ಟು ಜನ ಕಾಂಗ್ರೆಸ್ಸಿಗರನ್ನ ಸ್ವಲ್ಪ ಪೇಚಿಗೀಡು ಮಾಡಿರಬಹುದು. ಇನ್ನೊಂದು ವಿಷಯ ಏನು ಅಂತಂದ್ರೆ, ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಜನ ದೊಡ್ಡವರಿದ್ದಾರೆ. 8 ಸಲ ಗೆದ್ದವರು, 6 ಸಲ ಗೆದ್ದವರು, 7 ಸಲ ಗೆದ್ದವರು, ಅವ್ರಿಗೇನೇನೇನೆ ಯಾವ ಸ್ಥಾನನೂ ಕೊಟ್ಟಿಲ್ಲ. ಹೋಗ್ಲಿ ಅಟ್ಲಾಗೆ ಅಂತ ಆಯ್ತಾ. ಈ ಜಗದೀಶ್ ಶೆಟ್ಟರ್ನ ಕರ್ಸ್ಕೊಂಡ್ಬಿಟ್ಟು ಸೋತ್ಕೊಂಡ್ಬಿಟ್ಟಿದ್ದಾರೆ, ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದಾರೆ, ಮಿನಿಸ್ಟ್ರಿಗಿರಿ ಹೆಂಗ್ ಕೊಟ್ಟರು, ಎಲ್ಲಿಂದ ಕೊಡ್ತಾರೆ? ಈ ಪ್ರಶ್ನೆ ಕೂಡ ಕಾಂಗ್ರೆಸ್ನಲ್ಲಿದೆ. ಸೊ ಕಾಂಗ್ರೆಸ್ ಈಸ್ ಆಲ್ಸೋ ಹ್ಯಾವಿಂಗ್ ಪ್ರಾಬ್ಲಮ್ಸ್ ಆಫ್ ಪ್ಲೆಂಟಿ. ಅದರ ಬಗ್ಗೆ ಯಾವ ಅನುಮಾನವೂ ಕೂಡ ಇಲ್ಲ. ಪ್ರಶಾಂತಿಯವರು ಜೆಡಿಎಸ್ನ ವಕ್ತಾರಿದ್ದಾರೆ, ನನ್ನ ಜೊತೆಗೆ ನಟರಾಜ್ ಗೌಡ್ರು ಕಾಂಗ್ರೆಸ್ನ ವಕ್ತಾರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಟು ಗೌಡ್ರೆ. ಈಗ ನಾನು ಪ್ರಶಾಂತಿಯವರ ಕ್ವಿಕ್ ಟೇಕ್ ತಗೊಳ್ಳಕ್ಕೆ ಬಯಸ್ತೇನೆ, ಆಮೇಲೆ ದೆನ್ ಐ ವಿಲ್ ಕಾಂಗ್ರೆಸ್ ಮ್ಯಾನ್. ಪ್ಲೀಸ್ ಗೋ ಅಹೆಡ್. ಸರ್, ಇವಾಗ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಅವರಿಗೆ ಹೋಗೋದು ಅದು ನಿಶ್ಚಿತವಾಗಿತ್ತು. ಏನೋ ಆಶ್ಚರ್ಯ ಪಡುವಂತ ವಿಷಯನೇ ಅಲ್ಲ. ಕಾರಣ ಜಗದೀಶ್ ಶೆಟ್ಟರ್ ಅವರ ಕುಟುಂಬ ಹಿಂದೆ ಜನಸಂಘದಲ್ಲಿದ್ದಂಥವ್ರು, ಅದೇ ಏನೋ ಫಸ್ಟ್ ಮೇಯರ್ ಆಗಿ ಅವ್ರ ಕುಟುಂಬದಿಂದಲೇ ಬಂದಂಥವ್ರು. ಹಾಗಾಗಿ RSS, ಬಿಜೆಪಿ ಮತ್ತೆ ಜನಸಂಘ ಈ ಒಂದು ಪರಿವಾರ ಏನೋ ಇಲ್ಲಿ ಅವಿನಾಭಾವ ಸಂಬಂಧ ಇದೆ. ಸೊ ಹಾಗಾಗಿ ವಾಪಸ್ ಬರ್ತಾರೆ, ಮಹಿಳೆಯರು ಗೂಡಿಗೆ ಬರ್ತಾರೆ ಅನ್ನೋದು ಇದು ಖಂಡಿತ ಎಲ್ಲರಿಗೂ ಗೊತ್ತಿತ್ತು, ಆಗಿದೆ. ಅವರ ಜೊತೆಯಲ್ಲಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಅವರ ಒಂದು ಯಾವುದೋ ಒಂದು ಸನ್ನಿವೇಶದಿಂದ ಅವರು ಈ ಒಂದು ಕಾಂಗ್ರೆಸ್ಸಿಗರ ಕುತಂತ್ರಕ್ಕೆ ಒಳಗಾಗಿ ಹೊರಟಂತವ್ರು ಜಗದೀಶ್ ಶೆಟ್ಟರ್ ಅವರು. ಇಲ್ಲದಿದ್ರೆ ಅವರು ಅಷ್ಟು ಸುಲಭವಾಗಿ ಹೋಗುವಂತವ್ರಲ್ಲ. ಈಗ ಅಲ್ಲಿನ ಒಂದು ಕುತಂತ್ರಕ್ಕೆ ಕಾಂಗ್ರೆಸ್ಗೆ ಬಂದ್ರ ಇಲ್ಲ, ಅಲ್ಲಿನ ಅವರ ಕುತಂತ್ರಕ್ಕೆ, ಅವರು ಕಾಂಗ್ರೆಸ್ ಅವರು ಮಾಡಿರೋ ಕುತಂತ್ರಕ್ಕೆ ಅವ್ರಿಗೆ ತಿರುಗುಬಾಣ ಆಗಿ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಂದಿದ್ದಾರೆ. ಸೊ ಹಾಗಾಗಿ ಈಗ ನೋಡಿ, ಕಾಂಗ್ರೆಸ್ ಅಲ್ಲಿ ಈಗ ನಾವು SP ಸಮಾಜ ಸರ್ ಒಳಗಡೆನೆ ನಡೀತಾ ಇರುವಂತ ಎಷ್ಟೋ ಈಗ ಕಾಂಗ್ರೆಸ್ ಅಲ್ಲಿ ನಡೀತಾ ಏನ್ ಕುತಂತ್ರವಾಗಿರ್ಬೋದು ಸರ್ ಆಗಿರ್ಬೋದು. ನೋಡಿ ಇವಾಗ ಆಗಿರಬಹುದು ಅಲ್ಲ, ಏನ್ ಕುತಂತ್ರ ಸರ್ ಅಖಿಲೇಶ್ ಯಾದವ್ SP ಅವ್ರು ಹೇಳ್ತಾರೆ ಕಾಂಗ್ರೆಸ್ಸಿಗರನ್ನ ನಂಬಬಾರದು ಅಂತ. ಯಾಕೆ ಹೇಳ್ತಾರೆ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ, ಅಲ್ಲಿ ನೋಡಿ ಮೈತ್ರಿ ಮಾಡ್ಕೊಂಡಿರುವಂತಹ ಹಲವಾರು ಮೈತ್ರಿಕೂಟದವರೇ ಇವಾಗ ಕಾಂಗ್ರೆಸ್ ಇಂದ ಒಬ್ಬೊಬ್ಬರಾಗಿ ಇವಾಗ ಕಡಿಚಿ ಬೀಳ್ತಾ ಇದ್ದಾರೆ. ಯಾತಕ್ಕೆ? ಅಲ್ಲಿನ ಜನರನ್ನ ಅವರು ನಂಬುತ್ತಾ ಇಲ್ಲ, ಅಲ್ಲಿರುವವ್ರನ್ನ ನಂಬುತ್ತಾ ಇಲ್ಲ. ಮೋಸಗಾರರು, ಅವರು ವಂಚನೆ ಮಾಡ್ತಾರೆ ಅನ್ನೋ ಒಂದು ಸ್ಪಷ್ಟ ನಿಲುವು ಎಲ್ಲರ ಮನಸ್ಸಲ್ಲಿ ಇದೆ ಇವಾಗ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಈ ಒಂದು ಕುತಂತ್ರಕ್ಕೆ ಒಳಗಾಗಿದ್ದು ಅವರಿಗೆ ನೋಡಿ, ಅವ್ರಿಗೆ ಅದು ಸೆಟ್ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಆಮೇಲೆ ಒಂದು ಕ್ಯಾಬಿನೆಟ್ ಅವರಿಗೆ ಒಂದು ಮಂತ್ರಿಗಿರಿ ಪೊಸಿಷನ್ ಕೊಟ್ಟಿಲ್ಲ. ಅವರು ಮುಖ್ಯಮಂತ್ರಿ ಆದಂತವರು, ಅವರು ಏನೋ ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಆದಂತವರು ಜಗದೀಶ್ ಶೆಟ್ಟರ್ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನ್ ಕೊಟ್ರು? ಏನ್ ಬಹುಮಾನ ಕೊಟ್ಟಿದ್ದಾರೆ? ನೀವು ಅವ್ರನ್ನ ಕರ್ಕೊಂಡು ಒಳ್ಳೆ ಪೊಸಿಷನ್ ಅಲ್ಲಿ ಏನೋ ಒಂದು ಪೊಸಿಷನ್ ಮಂತ್ರಿ ಏನಾಗಿದೆ ಏನಾದ್ರು ಕೊಟ್ಟಿದ್ದೀರಾ? ಕೊಡ್ಲಿಲ್ಲ ಅಲ್ಲ ನಿಮ್ಮಂತ್ರ ಅಲ್ಲ ನಾನು ನಡವಳಿಕೆಯವ್ರನ್ನ ಕೇಳಬೇಕಾಗಿರೋದು. ಈಗ ಬಿಜೆಪಿಯ ಭಾಗವಾಗಿ ಮಾತಾಡ್ತಾ ಇದ್ದೀರಿ, ಹಾಗಾಗಿ ನೀವಿಬ್ಬರನ್ನು ಪ್ರಾಬಬಲಿ ಕೇಳಬೇಕಾಗಿರೋದು. ಈ ಶ್ರೀಕಂಠೇಗೌಡರಿಗೂ ಕೂಡ ಈ ಪ್ರಶ್ನೆ ಅಪ್ಲೈ ಆಗುತ್ತೆ. ನಡವಳಿಕೆಯವರು ಇಲ್ಲಿ ಬಹಳ ವಿಶ್ವಾಸ, ಒಂದು ನಿಮಿಷ ಬಹಳ ವಿಶ್ವಾಸ ವ್ಯಕ್ತಪಡಿಸ್ತೀರಿ.
ಬಹಳ ಬಹಳ ವಿಶ್ವಾಸ ವ್ಯಕ್ತಪಡಿಸ್ತೀರಿ. ನಾವು ಹೋಗಿರೋನೆಲ್ಲ ಕರ್ಕೊಂಡ್ಬರ್ತೀವಿ. ಫಸ್ಟ್ ಆಫ್ ಆಲ್ ಹೋಗುವಾಗಲೇ ತಡಿಲಿಲ್ಲ, ಯಾಕೆ? ನೀವು ಇವಾಗ ಹೇಳ್ತೀರಿ ಅವ್ರ ತಂದೆ ಮೇಯರ್ ಆಗಿದ್ದವರು, ಜನಸಂಘದಲ್ಲಿದ್ದವರು, ಆಗಿದ್ದವರು, ಹೀಗಿದ್ದವರು, ಮತ್ತೊಂದಿದ್ದವರು, ಲಕ್ಷ್ಮಣ್ ಸವದಿ ನಮ್ಮ ಪಾರ್ಟಿಯವರು, ಆಗಿದ್ದವರು, ಮತ್ತೊಂದು ಮಗದೊಂದು. ಹೋಗುವ ಸಂದರ್ಭದಲ್ಲೇ ಅವರನ್ನ ತಡೆಯಲಿಲ್ಲ. ಯಾಕೆ? ಬಹಳ ಬಹಳ ಉನ್ಮಾದ ನಿಮ್ಗೆ ಅವಾಗ ಜಾಸ್ತಿ ಇತ್ತಾ? ನಾವು ಗೆದ್ದು ಬಿಡ್ತೀವಿ, ಮೋದಿ ಅವ್ರನ್ನ 4 ಸಲ ರೋಡ್ ಶೋ ಕರ್ಕೊಂಡ್ ಬಂದ್ಬಿಡ್ತೀವಿ, ಆಮೇಲೆ ಗೆದ್ದು ಬಿಡ್ತೀವಿ, 130 ಬಂದ್ಬಿಡುತ್ತೆ, 150 ಬಂದ್ಬಿಡುತ್ತೆ, ಮಿಷನ್ 150, ಆ ಥರದ್ದು ಏನಾದ್ರು ಉನ್ಮಾದ ಇತ್ತ ನಿಮಗೆ? ಆ ಥರದ್ದು ಏನಾದ್ರು ಪರಿಕಲ್ಪನೆ ಇತ್ತಾ? ಹೋಗಿ ಬಿಡ್ರಿ ಅನ್ನುವ ಆಟಿಟ್ಯೂಡೇ ನಿಮ್ದಿತ್ತು ಕಳೆದ 9 ತಿಂಗಳ ಹಿಂದೆ. ಇವಾಗ ಬರ್ತಾ ಇದ್ದಾರೆ, ಬಹಳ ಸ್ವಾಗತ, ಬಹಳ ಖುಷಿ, ಬಹಳ ಹಿರಿಯರು, ಬಹಳ ದೊಡ್ಡವರು, ಬಹಳ ಬುದ್ಧಿವಂತರು ಅಂತ ಬಹಳ ನೈಸಾಗಿ ಮಾತಾಡ್ತಿರಲ್ಲ ಸರ್, ಏನು? ವಾಟ್ ಇಸ್ ಇಟ್? ಅಲ್ಲ ಈಗ ನೋಡಿ, ಅಲ್ಲನೇ ಅದು ಹೇಳಿ. ಒಂದು ನಿಮಿಷ. ರಾಜಕಾರಣ ಹೆಂಗಿರುತ್ತಂದ್ರೆ, ರಾಜಕಾರಣ ಅನ್ನೋದು ಪ್ರತಿನಿತ್ಯ ಹೊಸ ತಿರುವುಗಳನ್ನು ತಗೋತಾ ಇರ್ತದೆ. ಓಕೆ, ಆ ತಿರುವುಗಳಿಗೆ ಯಾವ ರೀತಿ ತಗೊಳ್ತಾ ಇದೆ ಅಂದ್ರೆ, ಅಯೋಧ್ಯೆಯಲ್ಲಿ ರಾಮ ನೆಲೆಸಿದ ಮೇಲೆ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ, ಪ್ರತಿಷ್ಠಾಪನೆ ಬಗ್ಗೆ ಬಹಳ ಗೌರವ, ಬಹಳ ಭಕ್ತಿ ಭಾವ ನನಗೆಲ್ಲವೂ ಇದೆ. ಕಾಂಗ್ರೆಸ್ ಹೋಗ್ತೀನಿ, ನಾನು ಅದೇ ಹೇಳ್ತಾ ಇದ್ದೇನೆ. ಎಷ್ಟೊಂದು ಗೌರವ ತೋರಿಸೋದು ಅವಾಗ ಕಳೆದ 9 ತಿಂಗಳಿಂದ ಎಲೆಕ್ಷನ್ ಬೇರೆ ಇತ್ತು. ಒಂದ್ ನಿಮಿಷ, ಜಗದೀಶ್ ಶೆಟ್ಟರ್ ಬಗ್ಗೆ ಆಟಿಟ್ಯೂಡ್ ಬೇರೆ ಇತ್ತು ಬಿಜೆಪಿದು. ನಾವು ಬೇರೆಯವ್ರನ್ನ ಕರ್ಕೊಂಡ್ ಬರ್ತೀವಿ, 4 ಸಲ ರೋಡ್ ಶೋ ಮಾಡಿಸ್ತೀವಿ, ನಾವು 150 ಗೆದ್ದು ಬಿಡ್ತೀವಿ. ಕಳೆದ 8-9 ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಬಿಟ್ಟು ಹೋದಾಗ ಬಿಜೆಪಿ ಬಿಟ್ಟು ಹೋಗಬಾರ್ದಾಗಿತ್ತು ಅನ್ನೋ ಭಾವನೆ ಎಲ್ಲ ನಾಯಕರಲ್ಲಿ ಇತ್ತು. ಮತ್ತೆ ನಮ್ಮ ಪ್ರಯತ್ನ ಮಾಡಿದ್ರೆ ಪ್ರಯತ್ನದ ಫಲಾನೇ ಇವತ್ತು ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಓಕೆ, ಬಟ್ ನನ್ನ ಪ್ರಶ್ನೆಗೆ ಉತ್ತರ ಅದಲ್ಲ. ನೀವು ಬಹಳ ಆಟಿಟ್ಯೂಡ್ ನಲ್ಲಿದ್ರಿ. ಹೋದಾರೆಲ್ಲ ಹೋಗ್ಲಿ, ನಮಗೇನಾಗಬೇಕು, ನಮಗೆ ಮೋದಿ ಅವರೊಬ್ರು ಇದ್ದಾರೆ, ಅವ್ರು ಬರ್ತಾರೆ, ಅವ್ರು 5 ಸಲ ರೋಡ್ ಶೋ ಮಾಡ್ತಾರೆ, ಅವ್ರು 8 ಸಲ ರೋಡ್ ಶೋ ಮಾಡ್ತಾರೆ, ಅವರ ನಾಮಬಲದಲ್ಲಿ ನಾವು ಗೆದ್ಬಿಡ್ತೀವಿ. ನಿಮಗೆ ಈಗಲೂ ಕೂಡ ಇದೆ, ನೀವು ಬರೀ ರಾಮ ಮಂದಿರವೇ ಜಪಿಸ್ತೀರಿ. ಮೋದಿ ಒಂದು ನಿಮಿಷ ತಡ್ರಿ, ನೀವು ರಾಜ್ಯ ಬಿಜೆಪಿ ಅವರು ರಾಮ ಮಂದಿರ ಯುಫೋರಿಯಾ ಉನ್ಮಾದ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನೀವು ಜಪಿಸುವುದು ರಾಮ ಮಂದಿರವನ್ನು ಮಾತ್ರ, ಜಪಿಸುವುದು ಮಂತ್ರಾಕ್ಷತೆಯನ್ನ ಮಾತ್ರ. ಈಗಲೂ ಮೋದಿ ಅವರು ಮಾಡಿದ ಅಭಿವೃದ್ಧಿ ಆಗಲಿ ಅಥವಾ ನಿಮ್ಮ ಬಿಜೆಪಿ ಸಂಸದರ ಕೊಡುಗೆಗಳಾಗಲಿ ಒಂದು ಮಾತ್ರ ತೋರಿಸ್ಬಿಡ್ತೀರಿ ನೀವು. ರಾಮರಾಜ್ಯ ಸ್ಥಾಪನೆ ಮಾಡಿ ಯಾಕೆ 9 ತಿಂಗಳು ನೀವು ಒಬ್ಬ ಹಿರಿಯ ನಾಯಕನ ಮಾಜಿ ಮುಖ್ಯಮಂತ್ರಿನ ಉಳಿಸ್ಕೊಳಕ್ಕಾಗಲಿಲ್ಲ ಗೌಡ್ರೆ? ಏನ್ ಸಮಸ್ಯೆ ಆಯ್ತು ನಿಮಗೆ? ಇಲ್ಲ, ನಮ್ಗೇನು ಸಮಸ್ಯೆ ಇಲ್ಲ. ಅವರಿಗೆ ಅವ್ರು ಹೇಳಿದ್ದು ನಮಗೆ ಕಾಂಗ್ರೆಸ್ ಜೀವ ಕೊಡ್ತು, ಮರುಜೀವ ಕೊಡ್ತು ಅಂತ ಮೊನ್ನೆ ಶೆಟ್ಟರ್ ಅವರು ಹೇಳಿದ್ದು. ಅಲ್ಲಿ ನಮ್ಮನ್ನ ನಿಷ್ಕ್ರಿಯ ಮಾಡಿಬಿಟ್ಟಿದ್ದಾರೆ, ನಮ್ಮನ್ನ ಅನುಪಯುಕ್ತ ವಸ್ತು ಅಂತ ಹೇಳಿ ನಮ್ಮನ್ನ ಅಲ್ಲಿ ತೆಗೆದಾಕಿದ್ದಾರೆ, ನಮಗೆ ನೋವನ್ನುಂಟು ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ ಅಂತ ಕಣ್ಣೀರಾಗ್ದವರು ಅವರು. ಓಕೆ, ಅವ್ರಿಗೆ ಬಿಜೆಪಿ ಟಿಕೆಟ್ ಕೊಡದಲ್ಲೇ ನಮ್ಮ ಕಡೆ ಕೈ ನೋಡಿ ನಮ್ಮ ಕಡೆ ಅವಕಾಶ ಕೊಡಿ ಅಂತ ಕಾಂಗ್ರೆಸ್ ಬಂದವರು ಅವರು. ಓಕೆ, ಒಬ್ಬ ಹಿರಿಯ ಮುಖ್ಯಮಂತ್ರಿ, ಒಬ್ಬ ಮುಖ್ಯಮಂತ್ರಿ ಆದಂತವ್ರನ್ನ ರಾಜ್ಯದಲ್ಲಿ ಓಕೆ ಒಂದು ಬಹಳ ದಶಕಗಳ ಕಾಲ ರಾಜಕಾರಣ ಮಾಡುವಂತವ್ರು ಈ ರೀತಿ ಆಗಬಾರದು, ಅವ್ರ ತೊಂದರೆ ಆಗಬಾರದು, ಅವ್ರಿಗೆ ಇದರ ಅನ್ಯಾಯ ಆಗಿದೆ ಬಿಜೆಪಿ ಅಂತಲೇ ನಾವು ಒಂದು ಸಿಂಪತಿನಲ್ಲಿ ಅವ್ರಿಗೊಂದು ಅವಕಾಶವನ್ನ ಕಾಂಗ್ರೆಸ್ ಪಕ್ಷ ಅವ್ರಿಗೊಂದು MLA ನಿಂತ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿತ್ತು. ಸೋತ್ರು ಕೂಡ ಅವರನ್ನ ವಿಧಾನ ಪರಿಷತ್ ಸದಸ್ಯ ಮಾಡಿ ಕಾಂಗ್ರೆಸ್ ಅವ್ರಿಗೆ ಗೌರವ ಕೊಟ್ಟಿತ್ತು. ಸರಿ, ಎಲ್ಲಾ ರೀತಿಯ ಅವಕಾಶ ಅವ್ರಿಗೆ ಕೊಟ್ಟಿದೆ. ಸರಿ, ಬಿಜೆಪಿನಲ್ಲಿ 4 ಜನ ಮುಖ್ಯಮಂತ್ರಿ ಆಗಿದ್ರು. ಮಾನ್ಯ ಯಡಿಯೂರಪ್ಪನವರನ್ನ ಕಣ್ಣೀರಾಗಿಸಿ ಕೆಳಗಿಳಿಸಿದ್ರು ಇವರು. ಸದಾನಂದ ಗೌಡರ ನಾವೇ ಸಂಯುಕ್ತವಾಗಿ ನಾವು ರಿಟೈರ್ಮೆಂಟ್ ತಗೊಂತೀವಿ ಅಂತ ಅವ್ರು ಹೇಳಿಸಿದ್ರು. ಓಕೆ, ಬೊಮ್ಮಾಯಿಯವರ ಮುಖ ಇಟ್ಕೊಂಡು ಚುನಾವಣೆಗೆ ಹೋಗಿಲ್ಲ, ನಮ್ಮ ಮಾತು ಕೇಳ್ತಾರೆ. ನಮ್ಮ ಮಾತು ನಾನು ಕೇಳಿದ್ರೆ ಪೊಲಿಟಿಕಲ್ ಪ್ರಶ್ನೆ ಅಲ್ವೇ ಇಲ್ಲ ಸರ್, ಅಷ್ಟೇ ಅದು. ಓಕೆ ಫೈನ್, ಸಾರಾಂಶವಾಗಿ ಉತ್ತರ ಕೊಡ್ತಾರೆ. ಇದು ಜಗದೀಶ್ ಕಣ್ಣೀರು ಹಾಕಿಸಿ ಆಚೆ ಕಳಿಸಿದ್ರು. 4 ಜನ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ, ಅದು ಹಿಂಬಾಗಿಲಿನ ಬಂದ್ರು ಮುಂಬಾಗಿಲಿಂದ ಬಂದ್ರು. 4 ಜನ ಮುಖ್ಯಮಂತ್ರಿಗಳು ಬಿಜೆಪಿ, 4 ಜನರು ಕಡೆ ಕಳಿಸಿದ್ರು ಬಿಜೆಪಿಯವರು. ಅದಕ್ಕೆ ನೇರ ಹೊಣೆ ಮಾಡಿದ್ದಾರನ್ನ BL ಸಂತೋಷ್ ಅವ್ರನ್ನ ಮತ್ತೆ ಪ್ರಹ್ಲಾದ್ ಜೋಶಿ ಅವ್ರನ್ನ. ಸರಿ, ಯಾರು ಜಗದೀಶ್ ಹೇಳ್ಬಿಟ್ರು ರಾಜಕಾರಣ ಕರ್ನಾಟಕ ಬಿಜೆಪಿ ಅಧಪತನಕ್ಕೆ ಹೋಗ್ತಾ ಇದೆ ಅಂತ. ಇವತ್ತು ಅವ್ರಿಗೆ ಯಾವ ಅವಕಾಶ ಸಿಗ್ತಾ ಇದೆ, ಯಾವ ಅನುಕೂಲ ಆಗ್ತಾ ಇದೆ, ಕೇಂದ್ರದಲ್ಲಿ ಮಂತ್ರಿ ಆಗ್ತಾ ಇದ್ದಾರಾ, ಇಲ್ಲ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಆಗ್ತಾರ, ರಾಜ್ಯಾಧ್ಯಕ್ಷ ಆಗ್ತಾರೆ, ನಮ್ಗೆ ಗೊತ್ತಿಲ್ಲ. ಅವರಲ್ಲಿ ಹೋಗಿದ್ದಾರೆ, ಅದು ಅವರ ತೀರ್ಮಾನ. ನಮಗೆ ಕಾಂಗ್ರೆಸ್ ಬಂದಾಗ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಬಿಜೆಪಿ ಇದ್ರೂ ಕೂಡ ಕಾಂಗ್ರೆಸ್ ಅಂತ ಗೌರವವನ್ನ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು 20 ವರ್ಷ 30 ವರ್ಷ ದುಡ್ಡವ್ರಿಗೂ ಅವಕಾಶ ಇಲ್ಲ ಅಂತ ಅವಕಾಶವನ್ನ ಕೊಟ್ಟು ತಲೆ ಮೇಲೆ ಕುಣಿಸ್ಕೊಂಡಿದ್ರು, ಅವ್ರು ಹೋದ್ರು. ಅದಾದ ಅವರ ಅವಕಾಶ. ಸರಿ, ನಾನು ಮಾತನಾಡ್ತೀನಿ. ಹಿರಿಯ ಪತ್ರಕರ್ತರು BV ಶಿವಶಂಕರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನನ್ನ ಪ್ರಶ್ನೆ, ಬಹಳ ಜನ ಮಾತಾಡ್ತಾ ಇರೋದೇನು ಅಂತಂದ್ರೆ, ಈಗ ಜಗದೀಶ್ ಶೆಟ್ಟರ್ ಅವರು ವಾಪಸ್ ಆಗಿರುವ ಕಾರಣದಿಂದ
ಉತ್ತರ ಕರ್ನಾಟಕ ಭಾಗದಲ್ಲಿ ಕ್ರಿಯೇಟ್ ಆಗಿರಬಹುದಾದ ಒಂದು ಲಿಂಗಾಯತ ವ್ಯಾಕ್ಯೂಮ್ ಅಂತ ಏನಿದೆ ಬಿಜೆಪಿಯದ್ದು, ಅದು ಲೋಕಸಭಾ ಚುನಾವಣೆಯಲ್ಲಿ ಫುಲ್ಫಿಲ್ ಆಗುತ್ತೆ, ಅದು ತುಂಬತ್ತೆ. ಹೌದಾ? ಸ್ಟ್ರಾಟಜಿಕಲಿ ಇದು ನಿಜ ಅಂತ ನಿಮ್ಗನ್ಸತ್ತಾ? ತಮ್ಮ ಅಭಿಪ್ರಾಯ ಏನು ಸರ್ ಇದ್ರ ಬಗ್ಗೆ? ಇಲ್ಲ, ಅದು ಬಿಜೆಪಿಯವರ ಕ್ಯಾಲ್ಕುಲೇಷನ್ ಅದು. ಓಕೆ. ಯಾಕೆ ಅಂತಂದ್ರೆ ಬಿಜೆಪಿನವರು 2023 ಅಸೆಂಬ್ಲಿ ಎಲೆಕ್ಷನ್ಸ್, ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಈ ಕಡೆ ಉತ್ತರದಲ್ಲಿ ಲಿಂಗಾಯತರ ಬೆಂಬಲವನ್ನು ಕಳ್ಕೊಂಡ್ರು, ದಕ್ಷಿಣದಲ್ಲಿ ಅವರಿಗೆ ಒಕ್ಕಲಿಗರ ಬರಲಿಲ್ಲ, ಹಾಗಾಗಿ ಅವರು ಸೋತರು. ಇನ್ನೊಂದೇನಂದ್ರೆ ಕರ್ನಾಟಕದ ವಿಧಾನಸಭೆ ಚುನಾವಣೆಯ ಮುಂಚೆ, ಅಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಮುಂಚೆ ಬಿಜೆಪಿ ಕರ್ನಾಟಕದ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅಂದ್ರೆ ಗುಜರಾತ್ ಮಾಡೆಲ್ ನ ಆಧರಿಸಿ ಕರ್ನಾಟಕದಲ್ಲೂ ನಾವು ಮಾಡೋಣ ಅಂತ ಹೇಳಿ ಈ ಸೋಕಾಲ್ಡ್ ಸೀನಿಯರ್ಸ್ ಏನಿದ್ದಾರೆ, ಮೇಲಿಂದ ಮೇಲೆ ಅವಕಾಶಗಳನ್ನ ಪಡ್ಕೊಂಡು ಮಂತ್ರಿಗಳು, ಮುಖ್ಯಮಂತ್ರಿಗಳಾದಂತವ್ರನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಡೋಣ, ಹೊಸ ಬ್ಲಡ್ ಅನ್ನ, ಅಂದ್ರೆ ಹೊಸ ರೀಪ್ಲೇಸ್ ದೇ ಶುಡ್ ಬಿ ರೀಪ್ಲೇಸ್ ಕರೆಕ್ಟ್. ಅದು ಎಲ್ಲಿಂದ ಶುರು ಮಾಡ್ಕೊಂಡ್ರು ಅಂದ್ರೆ ಸ್ವತಃ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ಇಳಿಸಿ ಬೊಮ್ಮಾಯಿ ಅವರನ್ನ ಅಲ್ಲಿ ಕೂರಿಸಿದ್ರು. ಅಲ್ಲಿಂದ ಶುರು ಮಾಡಿಕೊಂಡು ಇದು ಜಗದೀಶ್ ಶೆಟ್ಟರ್ ಮತ್ತೆ ಈಶ್ವರಪ್ಪ ಇಂಥವ್ರಿಗೆಲ್ಲ ಬಂದ್ರು. ಅದು ಎಕ್ಸ್ಪೆರಿಮೆಂಟ್ ಏನೋ ಮೇಲ್ನೋಟಕ್ಕೆ ಸರಿ, ಆದ್ರೆ ಅರ್ಧ ಅವರು ಸರಿ ಒಂಥರ ಅಭಿಮನ್ಯು ಚಕ್ರವ್ಯೂಹಕ್ಕೆ ಹೋದಂಗೆ ಮಾಡಿದ್ರು ಅದು ಬಿಜೆಪಿ ಅವರು. ಅಂದ್ರೆ ಒಂದು ಹಿರಿಯರನ್ನ ರಿಪ್ಲೇಸ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ ಸರಿ, ಆ ರಿಪ್ಲೇಸ್ಮೆಂಟ್ ಮಾಡಿದ್ಮೇಲೆ ಹೊಸ ಮುಖಗಳು, ಒಂದು ಹೊಸ ಅದ್ರ ಎರಡನೇ ಸ್ತರದ ನಾಯಕರನ್ನ ಅವ್ರು ತಯಾರಿ ಮಾಡಿರ್ಲಿಲ್ಲ ಅನ್ನೋದು ಎಲೆಕ್ಷನ್ ಸಮಯದಲ್ಲಿ ಗೊತ್ತಾಯ್ತು. ಆಮೇಲೆ ಆ ಸೆಟ್ ಬ್ಯಾಕ್ ನಲ್ಲಿ ಅದು ಸಿದ್ಧವಾಯ್ತು, ಅಂದ್ರೆ ಅದು ಪ್ರೂವ್ ಆಯ್ತು. ಅಂದ್ರೆ ಎಲೆಕ್ಷನ್ ಅಲ್ಲಿ ಸೋತೋಗ್ಬಿಟ್ರು. ಅದಕ್ಕೆ ಅವ್ರು ಏನ್ ಮಾಡಿದ್ರು, ನೆಕ್ಸ್ಟ್ ಕೋರ್ಸ್ ಕರೆಕ್ಷನ್ ಬಂದ್ರು, ಅಂದ್ರೆ ಕರೆಕ್ಷನ್ ಹಾಕೊಳ್ಳೋಣ ಅಂತ. ಆ ಕೋರ್ಸ್ ಕರೆಕ್ಷನ್ ಅವ್ರು ಮಾಡಿದಲ್ಲಿ ಮಧ್ಯಪ್ರದೇಶ ಮತ್ತೆ ರಾಜಸ್ಥಾನದಲ್ಲಿ. ಮಧ್ಯಪ್ರದೇಶದಲ್ಲಿ ಏನ್ ಮಾಡಿದ್ರು, ಇದೇ ತರದ ಸ್ಥಾನದಲ್ಲಿದ್ದಂತಹ ಶಿವರಾಜ್ ಚೌಹಾಣ್ ಅವ್ರನ್ನ ಮತ್ತೆ ವಸುಂಧರಾ ರಾಜೇ ಸಿಂಧೆ ಅವರು ರಾಜಸ್ಥಾನದಲ್ಲಿ ಅವ್ರನ್ನ ವಾಪಸ್ ಅವರಿಗೆ ಮನ್ನಣೆ ಕೊಟ್ಟು ಎಲೆಕ್ಷನ್ ಅನ್ನು ಗೆದ್ರು. ಆಮೇಲೆ ಪೋಸ್ಟ್ ಎಲೆಕ್ಷನ್ ಅವರಿಗೆ ಒಂದು ಆ ಎಕ್ಸ್ಪೆರಿಮೆಂಟ್ ನ ರುಚಿಯನ್ನ ತೋರಿಸಿದ್ರು. ಅಂದ್ರೆ ಶಿವರಾಜ್ ಚೌಹಾಣ್ ಆಗ್ಲಿ ವಸುಂಧರಾ ರಾಜೇ ಸಿಂಧಿಯಾ ಅವ್ರಿಗಾಗ್ಲಿ ಮುಖ್ಯಮಂತ್ರಿ ಪದವಿ ಕೊಡ್ಲಿಲ್ಲ. ಸೊ ಅದನ್ನ ಕರ್ನಾಟಕದಲ್ಲಿ ಮಾಡೋಣ ಅಂತ ಹೊರಟಿದ್ದಾರೆ. ಅಂದ್ರೆ ಯಡಿಯೂರಪ್ಪ ಅವರಿಗೆ ಮತ್ತೆ ಮನ್ನಣೆ ಕೊಟ್ಟರು, ಆ ಮೂಲಕ ಅಂದ್ರೆ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈಗ ನೆಕ್ಸ್ಟ್ ಅವರು ಏನು ಜಗದೀಶ್ ಶೆಟ್ಟರ್, ಅಂದ್ರೆ ಯಾವ ಜಗದೀಶ್ ಶೆಟ್ಟರ್ನ ಮೂಲ ಗುಂಪು ಮಾಡ್ಬೇಕಾದ್ರೆ ಸೈಡ್ ಲೈನ್ ಮಾಡ್ಬೇಕು ಅಥವಾ ಪಕ್ಕಕ್ಕೆ ಸರಿಸ್ಬೇಕು ಅನ್ಕೊಂಡ ಕಾರಣ ಅವ್ರು ಕಾಂಗ್ರೆಸ್ಗೆ ಹೋದ್ರು. ಅವ್ರು ವಾಪಸ್ ತಗೊಳ್ಳೋಣ. ಅದ್ರ ಒಂದು ದುರವಸ್ಥೆ ಬಿಜೆಪಿ ಇದೇನಂದ್ರೆ ಯಾವುದೋ ಒಬ್ಬ ಒಂದು ಕಾಲದ ನಾಯಕರನ್ನ ವಾಪಸ್ ಕರ್ಕೊಳ್ಳೋಕೆ ಅಂದ್ರೆ ಆಪರೇಷನ್ ಕಮಲ ಮಾಡ್ಬೇಕಾಯ್ತು. ಅಂದ್ರೆ ಅವ್ರ ಮೇಲೆ ಅವರೇ ಆಪರೇಷನ್ ಕಮಲ ಮಾಡ್ಕೊಂಡಂಗಿದ್ದು ಅಂದ ಮಾತ್ರಕ್ಕೆ ಅದು ಇದು ಹೇಳಿದ ತಕ್ಷಣ ಕಾಂಗ್ರೆಸ್ ಏನು ಅಬ್ಸರ್ವ್ ಮಾಡೋಂಗಿಲ್ಲ. ಕಾಂಗ್ರೆಸ್ ಅವರು ಆಪರೇಷನ್ ಹಸ್ತ ಮಾಡೋದ್ರ ಮೂಲಕ ಇದು ಲಿಂಗಾಯತರು ಓಟ್ ಬರುತ್ತೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ನ ಅವರು ಒಂದು ರೀತಿಯಲ್ಲಿ ಪೋಚ್ ಮಾಡೋದ್ರ ತರ ಮಾಡಿದಿರೋದು. ಆದ್ರೆ ನಿಮ್ಮವರಲ್ಲದೇ ಇರೋರನ್ನ ನೀವು ತಗೊಂಡ್ರೆ ಬಹಳ ದಿನ ಇರಲ್ಲ ಅಂತ ಹೇಳಿ ಹಕ್ಕಿ ಹಾರಿ ಹೋಗ್ಬಿಡ್ತೀವಿ. ಸೊ ಇಲ್ಲಿ ಏನಂತಂದ್ರೆ ಇಲ್ಲಿ ನಾವು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಈ ಕೋಚಿಂಗ್ ಅನ್ನೋದಿದೆಯಲ್ಲ, ಇದು ಈ ವಿಚಾರದಲ್ಲಿ ಪಕ್ಷಾಂತರ ರಾಜಕಾರಣ ಅಂತಿದೆಯಲ್ಲ, ಆಪರೇಷನ್ ಹಸ್ತ, ಆಪರೇಷನ್ ಕಮಲ, ಇವರಿಬ್ರು ಒಂದೇ ನಾಣ್ಯದ ಎರಡು ಮುಖಗಳು. ಇವತ್ತು ಅವ್ರಿಗೆ ಅಲ್ಲಿಂದ ಇಲ್ಲಿ ಬಂದ್ರೆ ಸ್ವಾಗತಿಸಿ ಮಹಾನ್ ನಾಯಕ ಅಂತಾರೆ, ಹೋದ್ರೆ ಸ್ವಾರ್ಥಿ ಅಂತಾರೆ. ಈ ಒಂದು ಪ್ರಹಸನ, ಈ ಒಂದು ಫಾರ್ಸ್ ಇದೆಯಲ್ಲ, ಅದು ಮುಂದುವರಿತಾನೆ ಇರುತ್ತೆ. ಮುಂಚೆನೂ ಇತ್ತು, ಇವತ್ತು ಇತ್ತು. ಆದ್ರೆ ಈಗ ಮೇಲ್ನೋಟಕ್ಕೆ ಲೋಕಸಭಾ ಎಲೆಕ್ಷನ್ ಗೆಲ್ಬೇಕು ಅಂತಂದ್ರೆ ಲಿಂಗಾಯತರ ಬೆಂಬಲ ಬೇಕು ಅಂತೇಳಿ ಇವರು ಹಳೆಗಂಡನ ಪಾದಗತಿ ಅಂತಾರಲ್ಲ, ಆತ ಯಡಿಯೂರಪ್ಪ ಮತ್ತೆ ಜಗದೀಶ್ ಶೆಟ್ಟರ್ಗೆ ಬಂದಿದ್ದಾರೆ. ಕೆಳಗಡೆ ಅಂದ್ರೆ ಸೌತ್ ಅಲ್ಲಿ ಇದು ಕುಮಾರಸ್ವಾಮಿ ಅವರನ್ನ ಅವ್ರು ತೆಕ್ಕೆ ಬಿದ್ದಿದ್ದಾರೆ. ಅದ್ರ ಪ್ರಶ್ನೆ ಏನಂತಂದ್ರೆ ಜಗದೀಶ್ ಶೆಟ್ಟರ್ಗೆ ನಮಗೆ ಗೊತ್ತಾಗ್ತಾ ಇರುವಂತ ಕೆಲವು ಸುದ್ದಿ, ಅವ್ರನ್ನ ಹಾವೇರಿ ಅಥವಾ ಬೆಳಗಾವಿ ಇದು ಲೋಕಸಭಾ ಎಲೆಕ್ಷನ್ಗೆ ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಮಾಡ್ತೀವಿ ಅಂತ. ಆಗ ಅಂದ್ರೆ ಇಲ್ಲಿ ಸೋತಂತವ್ರು ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಜಗದೀಶ್ ಶೆಟ್ಟರ್ ತಾವು ಗೆದ್ದು ಪಕ್ಷವನ್ನು ಗೆಲ್ಲಿಸ್ತಾರ ಅನ್ನೋದು ಮುಂದಿನ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಡೋದು ಎಲೆಕ್ಷನ್ ಫಲಿತಾಂಶ. ರೈಟ್ ಸರ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಜಾಯ್ನಿಂಗ್ ಸರ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್,
ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.